ಗುರುವೆ ಇವಾಗ ತಾನೆ ದ ಡೆವಿಲ್ ಸಿನಿಮಾದ ಟ್ರೈಲರ್ ನ ನೋಡ್ಕೊಂಡ್ ಬಂದೆ. ಸೊ ಅದ್ರ ಬಗ್ಗೆ ಮಾತಾಡುವ ಅದಕ್ಕೂ ಮುಂಚೆ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಕೆಡಿ ಸಿನಿ ಟಾಕ್ಗೆ ಸ್ವಾಗತ. ಸೊ ಡೈರೆಕ್ಟ್ ಆಗಿ ವಿಷಯಕ್ಕೆ ಹೋಗೋಣ, ಸುಮ್ಮನೆ ತಡ ಮಾಡೋದು ಬೇಡ. ದ ಡೆವಿಲ್ ಸಿನಿಮಾದ ಟ್ರೈಲರ್ ಸದ್ಯಕ್ಕೆ ರಿಲೀಸ್ ಆಗಿದೆ, ನೋಡ್ಕೊಂಡ್ ಬಂದೆ. ಟ್ರೈಲರ್ ಹೆಂಗಿತ್ತು ಅಂತ ಹೇಳೋದಾದ್ರೆ, ಟ್ರೈಲರ್ ಸೊ ಅದ್ರ ಬಗ್ಗೆ ಅನಾಲಿಸಿಸ್ ಏನ್ ಮಾಡಕ್ ಹೋಗಲ್ಲ, ಸುಮ್ಮನೆ ಹೆಂಗಿತ್ತು. ಸೊ ನನ್ನ ರಿಯಾಕ್ಷನ್ ಏನಪ್ಪಾ ಅಂದ್ರೆ, ಟ್ರೈಲರ್ ನೋಡಿದ ತಕ್ಷಣ ಆ ರಿಚ್ನೆಸ್, ಆ ಫ್ರೇಮ್ಸ್, ದರ್ಶನ್ ಅವರ ಲುಕ್ಸ್ ರೀಸೆಂಟ್ ಆಗಿ ಆ ತರ ಲುಕ್ಸ್ ನಾನು ನೋಡಿಲ್ಲ ಗುರುವೆ. ಸೊ ಅನದರ್ 2.0 ನವಗ್ರಹ ಜಗ್ಗು ಕ್ಯಾರೆಕ್ಟರ್ ಏನಿದೆಲ್ಲ ಒಂದ್ ಸೆಕೆಂಡ್ ಗೆ ಕಾಣಿಸಿ ಹೋಗ್ಬಿಡ್ತಿದೆ ನನಗಂತೂ. ಸೊ ಫೈನಲಿ ಆ ರಿಚ್ನೆಸ್ ಕಾಣಿಸ್ತಾ ಇತ್ತು ಸಿನಿಮಾದಲ್ಲಿ. ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಆಫ್ ಸಿನಿಮಾ ಬಂದಿದೆ ಅನ್ಕೊಳ್ತೀನಿ ಟ್ರೈಲರ್ ನೋಡ್ತಾ ಇದ್ರೆ. ಅಂಡ್ ದರ್ಶನ್ ಅವರ ಬೇಸ್ ವಾಯ್ಸ್ ಅಲ್ಲಿ ಬರುವಂತಹ ಡೈಲಾಗ್ಸ್ ಆಗಿರ್ಬೋದು, ಸೊ ಕ್ಯಾರೆಕ್ಟರ್ಗಳು ಎಲ್ಲ ಮೇನ್ ಕ್ಯಾರೆಕ್ಟರ್ಗಳು ಎಂತೆಂತ ಆಕ್ಟರ್ಸ್ ಗಳನ್ನ ಇಟ್ಕೊಂಡಿದ್ದಾರೆ ಕ್ಯಾರೆಕ್ಟರ್ಗಳಿಗೆ. ಸೂಪರ್ ಗುರುವೆ. ಟ್ರೈಲರ್ ಅಲ್ಲಿ ಫ್ರೇಮ್ಸ್, ಆ ರಿಚ್ನೆಸ್ ಅಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಲಿಟ್ರಲಿ ತುಂಬಾ ಚೆನ್ನಾಗಿತ್ತು. ಬ್ಯಾಕ್ ಗ್ರೌಂಡ್ ಸ್ಕೋರ್ ಲಿಟ್ರಲಿ ಸಿನಿಮಾದ ಟ್ರೈಲರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಅಂಡ್ ದರ್ಶನ್ ಅವರ ಲುಕ್ಸ್ ಕ್ರೇಜಿ ಲುಕ್ಸ್ ಗುರುವೆ, ಕ್ರೇಜಿ ಲುಕ್ಸ್. ಔಟ್ಫುಟ್ ಆಗಿರ್ಬೋದು, ಕ್ರೇಜಿ ಆ ಹೇರ್ ಸ್ಟೈಲ್ ಆಗಿರ್ಬೋದು, ಆ ಸ್ಕ್ರೀನ್ ಪ್ರೆಸೆನ್ಸ್ ಅಂತಾರಲ್ಲ ದರ್ಶನ್ ಅವ್ರದ್ದು ಎದ್ದು ಕಾಣಿಸ್ತಾ ಇತ್ತು. ಸೊ ಒಂದು ನೆಗೆಟಿವ್ ಶೇಡ್ ಅಲ್ಲಿ ತುಂಬಾ ದಿನ ಆದ್ಮೇಲೆ ಒಂದು ವೈಲೆಂಟ್ ಪಾತ್ರದಲ್ಲಿ ದರ್ಶನ್ ಅವ್ರನ್ನ ನೋಡ್ತಾ ಇದೀವಿ. ಸೊ ಇಲ್ಲಿ ದರ್ಶನ್ ಅವರ ಬೇಸ್ ವಾಯ್ಸ್ ಅಲ್ಲಿ ಒಂದಿಷ್ಟು ಡೈಲಾಗ್ಗಳನ್ನ ಕೂಡ ಕೇಳಿದಿವಿ. ಸೂರ್ಯನ್ಗೆ ಬಹಳ ಹೊತ್ತು ಗ್ರಹಣ ಹಿಡಿಯಲ್ಲ ಚಿನ್ನ, ಬರ್ತಾ ಇದೀನಿ ಚಿನ್ನ ಅನ್ನೋ ಡೈಲಾಗ್ ಆಗಿರ್ಬೋದು, ಧನುಷ್ ಅಂದ ತಕ್ಷಣ ಆ ಡೆವಿಲ್ ಅನ್ನೋ ಡೈಲಾಗ್ ಆಗಿರ್ಬೋದು. ಸೊ ಒಟ್ನಲ್ಲಿ ಒಂದು ಬ್ಯಾಂಗರ್ ಜೊತೆ ಪ್ರಕಾಶ್ ವೀರ್ ಅವರು ಹೇಳ್ತಾ ಇದಾರೆ ಅಂತಾನೆ ಹೇಳ್ಬೋದು. ಡಿಸೆಂಬರ್ 11th ಥಿಯೇಟರ್ಗಳು ಮಾತ್ರ ಬ್ಲಾಸ್ಟ್ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಟ್ರೈಲರ್ ಮಾತ್ರ ಚಿಂದಿ ಗುರುವೆ, ಚಿಂದಿ. ಸೊ ಇದೊಂಥರ ರಾಜಕೀಯ ಮತ್ತು ವಿಲನಿಸಮ್, ಸೊ ಇದ್ರ ಸುತ್ತಮುತ್ತ ಗ್ಯಾಂಗ್ಸ್ಟರ್, ಇದ್ರ ಸುತ್ತಮುತ್ತ ನಡೆಯುವಂತ ಒಂದು ಮಾಸ್ ಎಂಟರ್ಟೈನ್ಮೆಂಟ್ ಅಂತಾನೆ ಹೇಳ್ಬೋದು. ಸೊ ಪ್ರಕಾಶ್ ವೀರ್ ಅವರು ಹೇಳ್ತಾರನೆ, ಅಭಿಮಾನಿಗಳಿಗಂತೂ ಕ್ರೇಜಿ ಲುಕ್ಸ್ ಅಂಡ್ ಕ್ರೇಜಿ ಸ್ಕ್ರೀನ್ ಪ್ರೆಸೆನ್ಸ್ ದರ್ಶನ್ ಅವ್ರ ಕಡೆಯಿಂದ ಖಂಡಿತವಾಗ್ಲೂ ಸಿಗುತ್ತೆ. ಸೊ ಟ್ರೈಲರ್ ಅಲ್ಲಿ ಇಷ್ಟ ಆಗಿದ್ದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂಡ್ ದರ್ಶನ್ ಅವರ ಲುಕ್ಸ್ ಅಂತಾನೆ ಹೇಳ್ಬೋದು. ಅಂಡ್ ಫ್ರೇಮ್ಸ್ ರಿಚ್ ಆಗಿ ತೆಗೆದಿದ್ದಾರೆ. ಯಾರು ಸುಧಾಕರ್ ಅವರು, DOP ಸುಧಾಕರ್ ಅವರು ತುಂಬಾ ಫ್ರೇಮ್ಸ್ ನ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಯಾಕೆ ನನಗೆ ಟೀಸರ್ ಅಥವಾ ಟ್ರೈಲರ್ ನೋಡ್ತಾ ಇದ್ರೆ ರಚನಾ ರೈ ಕ್ಯಾರೆಕ್ಟರ್ ಒಂದ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ. ಸೊ ನೋಡುವ ಸಿನಿಮಾ ಬರ್ತಾ ಇದೆ, ಇನ್ನೊಂದು 6 days ಅಲ್ಲಿ ಸಿನಿಮಾ ಬರ್ತಾ ಇದೆ. ಸೊ ಟ್ರೈಲರ್ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಸೊ ಟ್ರೈಲರ್ ನ ಇನ್ನೊಂದು ತೊಡು ಅಲ್ಲದೆ ಇನ್ನು 2-3 ತೊಡು ನೋಡಿ, ಸೊ ನೀಟಾಗಿ ಅನಾಲಿಸಿಸ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಆದಷ್ಟು ಬೇಗ ಸಿಗುವ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀನಿ. ಅಂಡ್ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಲೈಕ್ ಸಬ್ಸ್ಕ್ರೈಬ್ ಹಾಕೊಂಡು ಸಪೋರ್ಟ್ ಮಾಡ್ತಾ ಇರಿ. ಸಿಗುವ ಆದಷ್ಟು ಬೇಗ.